ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಜೂಮ್ ಆ್ಯಪ್ನಲ್ಲಿ ಕೂಡಿರುವಂಥ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗೋಣ. ಪ್ರೀತಿ ಸ್ವರೂಪನಾದಂತಹ ಪರಲೋಕದ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಸತ್ಯವಂತನೂ ಪರಾಕ್ರಮವೂ ಉಳ್ಳಂತಹ ದೇವ, ಈ ಪರಿಶುದ್ಧವಾದ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಂದು ಆರಾಧನೆಯಲ್ಲಿ ಸೇರುವಂತೆ ನಿನ್ನ ಕೃಪೆ, ನಿನ್ನ ದಯೆಯಿಂದ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಕೂಡ ಜ್ಞಾನೋಕ್ತಿಗಳ ಪುಸ್ತಕದಿಂದ ಕೆಲವೊಂದು ವಿಷಯಗಳನ್ನು ಅರಿತುಕೊಳ್ಳುವಂತೆ ನಮಗೆ ಬೇಕಂತಹ ಆತ್ಮಿಕ ಶಕ್ತಿಯನ್ನು, ಆತ್ಮಿಕ ಬಲವನ್ನು ಕೊಟ್ಟು ನಡೆಸಿ. ಎಲ್ಲ ಪ್ರಾರ್ಥನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ನನ್ನ ಪರಲೋಕ ತಂದೆಯ ದೇವರೇ, ಆಮೇನ್. ಪ್ರೀತಿಯುಳ್ಳವರೇ, ಈ ಒಂದು ದಿನ ಈ ಸಮಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯವನ್ನು ನಾವೆಲ್ಲರೂ ಧ್ಯಾನಿಸೋಣ. ಈ 8ನೇ ಅಧ್ಯಾಯ ಪ್ರತಿ ಮನುಷ್ಯನಿಗೆ ಪ್ರಾಮುಖ್ಯವಾದಂತಹ ಒಂದು ಅಧ್ಯಾಯವಾಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸತ್ಯವೇದದಲ್ಲಿ ಬರೆದಂತಹ 66 ಪುಸ್ತಕಗಳಲ್ಲಿರುವಂತಹ ಒಂದೊಂದು ವಚನ ಕೂಡ ನಮ್ಮ ಜೀವಿತಕ್ಕೆ ತುಂಬ ಪ್ರಾಮುಖ್ಯವಾದಂಥ ವಚನ. ಈ ದಿನದಲ್ಲೂ ಕೂಡ ದೇವರು ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕೆ ಈ ಬೆಳಗಿನ ಸಮಯದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ 8ನೇ ಅಧ್ಯಾಯವನ್ನು ನಾವು 3 ಭಾಗವಾಗಿ ಧ್ಯಾನ ಮಾಡೋಣ. ಮೊದಲನೆಯ ಭಾಗ 1ನೇ ವಚನದಿಂದ ಸುಮಾರು 12 ವಚನಗಳನ್ನು ಧ್ಯಾನ ಮಾಡುವಾಗ ಜ್ಞಾನದ ಕುರಿತು ಅಲ್ಲಿ ವಿವರಿಸಿದ್ದಾನೆ ಭಕ್ತನಾದ ಸಾಲೊಮೋನನು. ಇನ್ನು 2ನೇ ಭಾಗ 13ನೇ ವಚನದಿಂದ ನಾವು 16ನೇ ವಚನದವರೆಗೂ ಓದಿದರೆ ಅಲ್ಲಿ ಯಾರಿಗೆ ಈ ಪ್ರಪಂಚದಲ್ಲಿ ನಾವು ಭಯಪಡಬೇಕು ಅಂತ. ಇನ್ನು ಉಳಿದಿರುವಂಥ ಭಾಗ 17ರಿಂದ ಸುಮಾರು ನಮಗೆ 36ನೇ ವಚನದಲ್ಲಿ ಅಲ್ಲಿವರೆಗೂ ಓದುವಾಗ ಇನ್ನೊಂದು ಭಾಗ ಏನೆಂದರೆ ನಾವು ಯಾರನ್ನು ಈ ಪ್ರಪಂಚದಲ್ಲಿ ಜಾಸ್ತಿ ಪ್ರೀತಿ ಮಾಡಬೇಕಂತ ವಿವರಿಸಲ್ಪಟ್ಟಿದೆ. ನೋಡಿ, ಮೊದಲನೇದಾಗಿ ಜ್ಞಾನದ ಬಗ್ಗೆ. ಈ ಪ್ರಪಂಚದಲ್ಲಿ ಜ್ಞಾನವನ್ನು ನಾವು ಹುಡುಕುವಂಥ ಒಂದು ವ್ಯಕ್ತಿಗಳಾಗಿರಬೇಕು. ಮನುಷ್ಯನಿಗೆ ಆಸ್ತಿ ಇದೆ, ಅಂತಸ್ತಿದೆ, ಒಳ್ಳೆಯ ಹೆಸರಿದೆ, ಅಧಿಕಾರ ಇದೆ. ಆದರೆ ಮನುಷ್ಯನಿಗೆ ಅಧಿಕವಾಗಿ ಇಲ್ಲದೇ ಇರುವಂತಹ ಒಂದು ವಸ್ತು ಏನೆಂದರೆ ದೇವರ ಜ್ಞಾನ. ನಿಜವಾಗ್ಲೂ ಪ್ರಪಂಚದ ಜ್ಞಾನ ಬೇರೆ, ದೇವರ ಜ್ಞಾನ ಬೇರೆ. ಪ್ರಪಂಚದ ಜ್ಞಾನ, ಅದರಿಂದ ನಾವು ದುಡ್ಡು ಗಳಿಸ್ಬೋದು, ಅಥವಾ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಅಧಿಕಾರ ನಾವು ಪಡಿಬೋದು. ಪ್ರಪಂಚದ ಜ್ಞಾನದಿಂದ ನಾವು ಸುಳ್ಳನ್ನು ಸರಿ ಮಾಡ್ಬೋದು, ಸರಿಯನ್ನು ಸುಳ್ಳು ಮಾಡ್ಬೋದು. ಆದರೆ ಈ ಜ್ಞಾನ ನಮ್ಮ ಜೀವಿತಗಳಲ್ಲಿ ನಮಗೆ ಬೇಕಾದಂತಹ ರೀತಿಯಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮಗೆ ದೇವರ ಜ್ಞಾನ ಬೇಕಾಗಿದೆ. ದೇವರ ಜ್ಞಾನ ಏನಿದೆ, ನಮ್ಮ ಕುಟುಂಬಗಳನ್ನು ಕಟ್ಟಲಿಕ್ಕಾಗಲಿ, ನಮ್ಮ ವೈಯಕ್ತಿಕ ಜೀವಿತಗಳನ್ನು ಕಟ್ಟಲಿಕ್ಕಾಗಲಿ, ನಮ್ಮ ಆತ್ಮಿಕ ಜೀವಿತಗಳನ್ನು ಕಟ್ಟಲಿಕ್ಕಾಗಲಿ, ಅಥವಾ ದೇವರ ಬಳಿಯಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು, ಅಂತಹ ಪರಿಸ್ಥಿತಿಗಳಲ್ಲಿ ದೇವರ ಜ್ಞಾನನೇ ನಮಗೆ ಸಹಾಯ ಮಾಡುತ್ತೆ. ಉದಾಹರಣೆಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಪಂಚದಲ್ಲಿ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ನೀವು ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಅಲ್ಲಿ ಎಷ್ಟೋ ಕೇಸುಗಳು ಬಂದಿರುತ್ತೆ. ಅದರಲ್ಲಿ ಬಹು ಅಧಿಕವಾದಂತಹ ಕೇಸುಗಳೇನೆಂದರೆ ಡಿವೋರ್ಸ್ನ ಕೇಸುಗಳೇ ಜಾಸ್ತಿ ಇರುತ್ತೆ. ಮದುವೆ ಆಗಿ 6 ತಿಂಗಳಾಗಲಿ, ಮದುವೆ ಆಗಲಿ 3 ತಿಂಗಳಾಗಿ, ಮದುವೆ ಆಗಿ 1 ವರ್ಷ ಆಗಿ, ಬೇಗನೆ ಈ ಇತ್ತೀಚಿನ ಒಂದು ಈ ಜನ್ರೇಷನಲ್ಲಿ ತುಂಬ ಜನ ವಿವಾಹನ ಏನು ಮಾಡ್ತಾರೆ, ಮಾಡಿಕೊಂಡವರು ವಿವಾಹದಿಂದ ಅಗಲಿ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಪ್ರೀತಿ ಮಾಡಿ ವಿವಾಹ ಆಗಿರ್ತಾರೆ, ಆದರೆ ಅವರೆಲ್ಲರೂ ಏನು ಮಾಡ್ತಾರೆ, ಇವಾಗ ಅಗಲಿ ಪರ್ಮನೆಂಟಾಗಿ ಡಿವೋರ್ಸ್ ಕೊಟ್ಟು ಜೀವನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಕಾರಣ ಏನಂದರೆ ಪ್ರಪಂಚದ ಜ್ಞಾನದಿಂದ ಅವರು ಜೀವನ ಮಾಡಲಿಕ್ಕೆ ಪ್ರಯಾಸಪಟ್ಟರು. ಕುಟುಂಬ ಅವ್ರದ್ದು ಸರಿ ಆಗ್ತಾ ಇರಲಿಲ್ಲ. ಆದರೆ ಒಂದು ವೇಳೆ ನೀವು ಅದೇ ಪರಿಸ್ಥಿತಿನ ನೋಡಿ, ಒಂದು ಕ್ರೈಸ್ತ ಕುಟುಂಬಗಳಲ್ಲಿ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಗಂಡ ಹೆಂಡತಿಯನ್ನಾಗಲಿ, ಹೆಂಡತಿ ಗಂಡನಾಗಲಿ ಒಬ್ರಿಗೊಬ್ರು ಹೊಂದಿಕೊಂಡು ಹೋಗ್ತಿರ್ತಾರೆ. ಯಾಕಂದರೆ ದೇವರ ಜ್ಞಾನ ನಮಗೆ ಕಲಿಸಿಕೊಡುತ್ತೆ ಒಂದು ಪತಿಯಾದವನು ಯಾವ ರೀತಿ ಇರಬೇಕು, ಒಂದು ಪತ್ನಿಯಾದವರು ಯಾವ ರೀತಿ ಇರಬೇಕಂತ. ನೀವು ಅದನ್ನೇ ನೋಡ್ಕೊಂಡ್ರೆ, ಒಂದು ಕ್ರೈಸ್ತ ಕುಟುಂಬ ಆಗಲಿ, ಈ ಪ್ರಪಂಚದಲ್ಲಿ ದೈವ ಜ್ಞಾನ ಇಲ್ಲದೇ ಇರೋ ಕುಟುಂಬಗಳಲ್ಲೇ ಇರುವಂಥ ಮಕ್ಕಳನ್ನೇ ನೀವು ಒಂದ್ಸತಿ ನೀವು ದೃಷ್ಟಿ ಇಟ್ಟು ನೋಡ್ರಿ, ಆ ಮಕ್ಕಳಿಗೂ ಮತ್ತು ದೇವರ ಜ್ಞಾನ ಇರುವಂತಹ ಯವನಸ್ಥರಿಗೆ ಎಷ್ಟೋ ವ್ಯತ್ಯಾಸ ಇರುತ್ತೆ. ಪ್ರಪಂಚದ ಜ್ಞಾನನ ಪಡೆದುಕೊಂಡು ಈ ಪ್ರಪಂಚದ ವ್ಯಕ್ತಿಗಳೇನಾಗಿದ್ದಾರೆ, ತುಂಬ ದಾರಿ ತಪ್ಪಿಬಿಟ್ಟಿದ್ದಾರೆ. ಪ್ರಪಂಚ ಜ್ಞಾನ ಕೇವಲ ಈ ಪ್ರಪಂಚದಲ್ಲಿ ಜೀವನ ಮಾಡೋದಕ್ಕೆ ಮಾತ್ರ.
ಪ್ರಪಂಚದ ಜ್ಞಾನ ಈ ಲೋಕದಲ್ಲಿ ನಮಗೆ ಹೆಜ್ಜೆ ಇಡೋದಕ್ಕಿಂತ ಮಾತ್ರ ಹೆಜ್ಜೆ ಇಡೋದಕ್ಕೆ ಮಾತ್ರ ಅದು ನಮಗೆ ಸಹಾಯ ಮಾಡುತ್ತೆ ಹೊರತು ನಮಗೆ ಈ ಪ್ರಪಂಚ ಅಲ್ಲದೇನೆ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳಿದೆ, ಅದರಲ್ಲಿ ಈ ಲೋಕದ ಜ್ಞಾನ ನಮಗೆ ಏನು ಕೂಡ ಸಹಾಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಒಬ್ಬ ಕ್ರೈಸ್ತನಂತ ನಮ್ಮ ಜೀವಿತಗಳಲ್ಲಿ ಪ್ರಪಂಚದ ಜ್ಞಾನ ಒಳ್ಳೆಯದೇ, ಆದರೆ ಅದಕ್ಕೆ ಶಕ್ತಿ ಸಾಲದು. ಆದರೆ ದೇವರ ಜ್ಞಾನ ಏನಿದೆ ನೋಡಿ, ಅದಕ್ಕೆ ತುಂಬ ಶಕ್ತಿ ಇದೆ. ಆ ದೇವರ ಜ್ಞಾನ ನಮ್ಗೆ ಏನು ಮಾಡುತ್ತೆ, ನೀವು ಹೋಗಿ 8ನೇ ಅಧ್ಯಾಯವನ್ನು ನನ್ನ ಜೊತೆಯಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ವಾಕ್ಯಗಳನ್ನು ಮಾತ್ರ ನಿಮಗೆ ಹೇಳಿದ್ದು ನೋಡಿ. 8ನೇ ಅಧ್ಯಾಯದಲ್ಲಿ ಜ್ಞಾನವೆಂಬ ಆಕೆಯು ಕರೆಯುತ್ತಾಳೆ, ವಿವೇಕವೆಂಬ ಆಕೆಯೇ ದನಿಗೆಯುತ್ತಾಳೆ. ಆಕೆಯು ರಾಜಮಾರ್ಗಗಳ ಅಗ್ರಸ್ಥಾನದಲ್ಲಿ, ದಾರಿಯ ಪಕ್ಕದಲ್ಲಿ, ನಡುಬೀದಿಗಳಲ್ಲಿ ನಿಂತುಕೊಳ್ಳುತ್ತಾಳೆ. ಪುರ ಪ್ರವೇಶ ದ್ವಾರಗಳಲ್ಲಿ, ಬಾಗಿಲುಗಳೊಳಗೆ, ಜನ ಸೇರುವ ಸ್ಥಳದಲ್ಲಿ ಹೀಗೆ ಕೂಗುತ್ತಾಳೆ, ಮನುಷ್ಯರೇ ನಿಮ್ಮನ್ನೇ ಕರೆಯುತ್ತೇನೆ, ಮಾನವರಿಗಾಗಿಯೇ ದನಿಗೆಯುತ್ತೇನೆ, ಮೂಢರೇ ಜಾಣತನವನ್ನು ಕಲಿಯಿರಿ. ನೋಡಿ, ಆ ಜ್ಞಾನವನ್ನು ನಾವು 2 ರೀತಿಯಾಗಿ ನಾವು ಹೋಲಿಸ್ಬೋದು. ಒಂದು ಜ್ಞಾನವನ್ನು ಸಾಲೋಮೋನ ರಾಜ ಏನು ಮಾಡ್ತಿದ್ದಾನೆ, ಒಂದು ಸ್ತ್ರೀಗೆ ಹೋಲಿಸ್ತಾ ಇದ್ದಾನೆ. ನಮ್ಮ ಪೌಸ್ತನದ ಪೌಲನು ಆ ಜ್ಞಾನವನ್ನು ಯೇಸು ಸ್ವಾಮಿಗೆ ಹೋಲಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಆ ಜ್ಞಾನ ಅಂತ. ಆಮೇಲೆ ಸಾಲೋಮನ್ ಏನು ಮಾಡ್ತಾ ಇದ್ದಾನೆ, ಆ ಜ್ಞಾನ ಒಂದು ಸ್ತ್ರೀಗೆ ಹೋಲಿಸ್ತಾ ಇದ್ದಾನೆ. ಅಂದರೆ ಈ ಜ್ಞಾನ ಏನು ಮಾಡ್ತಾ ಇದೆ, ಪ್ರತಿ ಮನುಷ್ಯರನ್ನ ಕರೀತಾ ಇದೆ, ತನ್ನ ಹತ್ರ ಕರೀತಾ ಇದೆ, ನನ್ನನ್ನು ಪಡ್ಕೊಳ್ರಿ, ಜ್ಞಾನವನ್ನು ಪಡಿಬೇಕಂತೆ. ಯಾಕೆ ಜ್ಞಾನವನ್ನು ಪಡಿಬೇಕಂದ್ರೆ, ಜ್ಞಾನ ನಮಗೆ ಧ್ವನಿಗೈದು ನಮ್ಮನ್ನು ಕರೆದೇನು ಮಾಡ್ತದೆ, ಮೂಢತನದಿಂದ ನಮಗೆ ಜಾಣತನ ಕಲಿಸ್ಕೊಡುತ್ತೆ, ಶ್ರೇಷ್ಠವಾದ ಸಂಗತಿಗಳನ್ನು ಹೇಳಿಕೊಡುತ್ತೆ. ಆಮೇಲೆ ಯಥಾರ್ಥವಾಗಿ ತುಟಿಗಳನ್ನು ತೆರೀಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ನಾವು ಸತ್ಯವನ್ನೇ ಮಾತಾಡಬೇಕು, ಸಹಿ ಮಾತಾಡಬೇಕಂತ ದುಷ್ಟತನದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಇನ್ನು ಎಷ್ಟೋ ಒಂದು ಕಾರ್ಯಗಳಿದೆ ನೋಡಿ. ದೇವರ ಜ್ಞಾನದಲ್ಲಿ ದೇವರ ಜ್ಞಾನ ನಮಗೆ ಈ ಪ್ರಪಂಚದಲ್ಲಿ ಒಂದು ಉತ್ತಮವಾದ ಮಾರ್ಗನ ಏನು ಮಾಡುತ್ತೆ, ಅದಕ್ಕೆ ಕಲಿಸ್ಕೊಡುತ್ತೆ. ಅದಕ್ಕೇನೆ ಒಂದು ಮಾತು ಸಾಲೋಮನ್ ರಾಜ ಈ ಅಧ್ಯಾಯದಿಂದ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ಏನಂದ್ರೆ, ಜ್ಞಾನವನ್ನು ಹುಡುಕಿದರೆ ಈ ಜ್ಞಾನ ನಮಗೆ ಎಷ್ಟೋ ಉತ್ತಮದ ಕಾರ್ಯಗಳನ್ನು ಕಲಿಸಿಕೊಡುತ್ತೆ. ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಈ ಪ್ರಪಂಚದ ಜ್ಞಾನ ಕಲೀಲಿಕ್ಕೆ ನಾವು ಹೋಗ್ತೀವಿ. ಪ್ರಪಂಚದ ಜ್ಞಾನನ ಕಲಿತರು ಎಷ್ಟೋ ಜನ ಪ್ರಪಂಚದ ಜ್ಞಾನನ ಕಲಿತ್ಕೊಂಡ್ರು, ಸೂಸೈಡ್ ಮಾಡಿಕೊಂಡ್ರು. ಪ್ರಪಂಚದ ಜ್ಞಾನವನ್ನು ಕಲಿತ್ಕೊಂಡ್ರು, ಎಷ್ಟೋ ಜನ ಟೆರರಿಸ್ಟ್ ಆಗಿದ್ದಾರೆ. ಪ್ರಪಂಚದ ಜ್ಞಾನವನ್ನು ಕಲಿತ್ಕೊಂಡ್ರು, ಅಪ್ಪ ಅಮ್ಮನ ಪ್ರೀತಿ ಮಾಡ್ತಾ ಇಲ್ಲ. ಪ್ರಪಂಚದ ಜ್ಞಾನವನ್ನು ಕಲಿತ್ಕೊಂಡ್ರು, ಕೇವಲ ಹಣ ಗಳಿಸ್ತಾ ಇದ್ದಾರೆ ಹೊರತು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರಿಲ್ಲ, ಕುಟುಂಬಗಳಲ್ಲಿ ಒಂದು ಒಳ್ಳೆಯ ಹೆಸರಿಲ್ಲ. ಆದರೆ ದೇವರ ಜ್ಞಾನ, ಪ್ರಪಂಚದ ಜ್ಞಾನ ಇಲ್ಲದೇ ಇದ್ರೂ ಕೂಡ ದೇವರ ಜ್ಞಾನ ಇರುವಂಥ ವ್ಯಕ್ತಿ ನೋಡಿ ಎಷ್ಟು ಪವಿತ್ರವಾಗಿ ಜೀವನ ಮಾಡ್ತಾನೆ, ಎಷ್ಟು ಒಳ್ಳೆ ಜೀವನ ಮಾಡ್ತಾನೆ, ಎಷ್ಟು ಸತ್ಯವಂತನಾಗಿರ್ತಾನೆ, ಎಷ್ಟು ನೀತಿವಂತನಾಗಿರ್ತಾನೆ. ಸೊ ದೇವರ ಜ್ಞಾನದಿಂದ ನಾವೆಲ್ಲರೂ ಜೀವಿಸಬೇಕಂತ ಭಕ್ತನಂತಹ ಸಾಲೋಮೋನನು ಅದನ್ನು ಕೋರ್ತಾ ಇದ್ದ. ಅದಕ್ಕೆ ಈ ಒಂದು ಅಧ್ಯಾಯದಲ್ಲಿ ಮೊಟ್ಟ ಮೊದಲನೇದಾಗಿ ಜ್ಞಾನವನ್ನು ಹುಡುಕ್ರಿ. ಜ್ಞಾನ ನಿಮ್ಮನ್ನು ಕರೀತಾ ಇದೆ, ನೀವು ಹುಡುಕ್ರಿ ಅದನ್ನು. ಒಂದು ಚಿಕ್ಕ ಮಗು ರಸ್ತೆ ಮಧ್ಯದಲ್ಲಿ ಅಥವಾ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ಗಿಡದ ಪಕ್ಕದಲ್ಲಿ ಅಥವಾ ಗಿಡದ ಹಿಂದುಗಡೆ ಕೂತ್ಕೊಂಡು ಅಪ್ಪ ಅಮ್ಮ ಯಾರಾದ್ರೂ ಆ ಮಗು ಹೆಸರು ಕರೆದ್ರೆ ಆ ಮಗು ಯಾವ ರೀತಿ ಅಪ್ಪ ಅಮ್ಮನ ಹುಡುಕ್ತಿರುತ್ತೆ ನೋಡಿ, ಆ ರೀತಿಯಲ್ಲಿ ನಾವು ಜ್ಞಾನನ ಹುಡುಕಬೇಕಂತ. ಜ್ಞಾನನ ಹುಡುಕಿದಾಗ ಖಂಡಿತವಾಗಲೂ ಆ ಜ್ಞಾನ ನಮಗೇನು ಮಾಡುತ್ತೆ, ಸಹಾಯ ಮಾಡುತ್ತೆ, ನಮಗೆ ಜೀವನವನ್ನು ಕಲಿಸ್ಕೊಡುತ್ತೆ. ಎರಡನೇದಾಗಿ 13ನೇ ವಚನದಿಂದ 16ನೇ ವಚನದಲ್ಲಿ ಹೋಗಿ ಓದಿ. ಅದು ನನಗೆ ತುಂಬ ಒಳ್ಳೆಯ ವಚನ, ನನಗೆ ತುಂಬ ಇಷ್ಟ ಆಯ್ತೇನೆಂದರೆ, ಈ ಪ್ರಪಂಚದಲ್ಲಿ ಒಂದು ಜ್ಞಾನನ ನಾವು ಹುಡುಕಿದ್ರೆ ಎರಡನೇದಾಗಿ ದೇವರಿಗೆ ನಾವು ಭಯಪಡಬೇಕಂತೆ. ಯಾರಿಗೆ ಭಯಪಡಬೇಕು ಈ ಪ್ರಪಂಚದಲ್ಲಿ ಗೊತ್ತಿಲ್ಲ. ಯಾರಿಗೆ ಭಯಪಡಬೇಕೋ ಅವರಿಗೆ ಭಯಪಡಲ್ಲ, ಯಾರಿಗೆ ಭಯಪಡಬಾರ್ದು ಅವರಿಗೆ ಭಯಪಡುತ್ತೆ ಈ ಪ್ರಪಂಚ. ನಿಜವಾಗ್ಲೂ ಕೂಡ ದೇವರಿಗೆ ಭಯಪಡಬೇಕಂತೆ. ದೇವರಿಗೆ ಭಯಪಡೋದ್ರಿಂದ ನಮಗೆ ತುಂಬ ಲಾಭ ಇದೆ. ಮನುಷ್ಯ ದೇವರಿಗೆ ಭಯಪಡದೇ ಇರೋದಕ್ಕೆ ಕಾರಣನೇ ಆ ಮನುಷ್ಯ ಈ ದಿನಗಳಲ್ಲಿ ಎಷ್ಟೋ ಪಾಪಗಳಲ್ಲಿ ಮುಳುಗೋಗಿದ್ದಾನೆ. ಅವನಿಗೆ ದೇವರ ಭಯನೇ ಇಲ್ಲ. ಹೀಗಾಗಿ ಕೊಲೆ ಪಾತಕನಾಗಿದ್ದಾನೆ. ಎಷ್ಟೋ ಡ್ರಗ್ಸ್ಗಳನ್ನು ತಗೊಳ್ತಾ ಇದ್ದಾನೆ. ಆಮೇಲೆ ಈ ಪ್ರಪಂಚದಲ್ಲಿ ಅವನಿಗೆ ಇಷ್ಟ ಬಂದಂಗಿರ್ತಾನೆ ಹೊರತು ದೇವರಿಗೆ ಇಷ್ಟ ಬಂದಂಗೆ ಅವನು ಜೀವನ ಮಾಡ್ತಾ ಇಲ್ಲ. ಕಾರಣ ದೇವರಲ್ಲಿ ಅವನಿಗೆ ಭಯಭಕ್ತಿ ಅನ್ನೋದೇ ಇಲ್ಲ. ಸೊ ಅದಕ್ಕಾಗಿ ಭಕ್ತರಂತಹ ಸಾಲೋಮನ್ ಈತನು ಕೂಡ ಕೊನೆ ಸಮಯದಲ್ಲಿ ಸ್ತ್ರೀಯರ ಮಾತು ಕೇಳಿ ವಿಗ್ರಹಾರಾಧನೆಗಳಲ್ಲಿ ಆತನೇನು ಮಾಡ್ತಾನೆ, ಜೀವಿತವನ್ನು ನಡೆಸ್ಕೊಂಡು ಹೋದ. ಕಾರಣ ದೇವರ ಭಯ ಆತನಲ್ಲಿ ಬಹುಶಃ ಒಂದು ಕ್ಷಣ ಆತನಲ್ಲಿ ಇಲ್ಲದೆ ಇರೋದ ಕಾರಣ ಅವನು ತಪ್ಪಾದ ಮಾರ್ಗದಲ್ಲಿ ಹೋದ. ಒಂದು ವೇಳೆ ಯಾವ ವ್ಯಕ್ತಿಗೆ ದೇವರ ಭಯ ಇಲ್ವೋ ಆ ವ್ಯಕ್ತಿ ನಿಜವಾಗಲೂ ಕೂಡ ಹೇಳ್ತೀನಿ ಪಾಪದಲ್ಲಿ ಅವನು ಮುಳುಗೋದಕ್ಕೆ ಖಂಡಿತಾನೆ. ಅದಕ್ಕೇನೆ ಈ ರಾಜ ಹೇಳ್ತಾ ಇದ್ದಾನೆ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಗೆ ಮಾಡುತ್ತದೆ. ದೇವರ ಭಯ
ಮನುಷ್ಯನಲ್ಲಿ ನೋಡಿ ಪಾಪ ದ್ವೇಷವನ್ನು ಉಂಟು ಮಾಡುತ್ತಂತೆ. ಯಾರಾದರೂ ಪಾಪ ಮಾಡ್ತಾ ಇದ್ರೆ ಆ ವ್ಯಕ್ತಿ ಒಂದು ವೇಳೆ ಪಾಪ ಮಾಡಿಬಿಟ್ಟ ಅಂದರೆ ಅವನಲ್ಲಿ ದೇವರಿಗೆ ಭಯ ಇಲ್ಲ ಅಂತ ಅರ್ಥ. ದೇವರಿಗೆ ಭಯಪಡೋ ವ್ಯಕ್ತಿ ಯಾವಾಗಲೂ ಕೂಡ ಪಾಪ ಮಾಡಲ್ಲ. ದೇವರಿಗೆ ಭಯಪಡೋ ವ್ಯಕ್ತಿ ಯಾವಾಗಲೂ ಕೂಡ ಮೋಸ ಮಾಡಲ್ಲ. ದೇವರಿಗೆ ಭಯಪಡೋ ವ್ಯಕ್ತಿ ತನ್ನ ಸೇವೆಯನ್ನು ಕರೆಕ್ಟಾಗಿ ಮಾಡ್ತಾನೆ, ತನ್ನ ಜವಾಬ್ದಾರಿನ ಸರಿಯಾಗಿ ಮಾಡ್ತಾನೆ, ತನ್ನ ಪಕ್ಕದಲ್ಲಿ ಯಾರೇ ಇದ್ದರೂ ಕೂಡ ತನ್ನ ತುಟಿಗಳನ್ನು ಸರಿಯಾಗಿ ಇಟ್ಕೊಳ್ತಾನೆ, ಹತೋಟಿಯಲ್ಲಿ ಇಟ್ಕೊಳ್ತಾನೆ. ಆತನಲ್ಲಿ ಗರ್ವ ಇರಲ್ಲ, ಆತನಲ್ಲಿ ಅಹಂಕಾರ ಇರಲ್ಲ, ಆತನಲ್ಲಿ ಸುಳ್ಳು, ಮೋಸ, ದರೋಡೆ, ಕೊಲೆ, ವ್ಯಭಿಚಾರ ಇಂಥ ಯಾವ ಆಲೋಚನೆಗಳು ಕೂಡ ಇರಲ್ಲ. ಯಾಕಂದರೆ ಆ ವ್ಯಕ್ತಿ ದೇವರಿಗೆ ಭಯಪಟ್ಟು ಜೀವನ ಮಾಡ್ತಾನೆ. ದೇವರು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ದೇವರು ಮನುಷ್ಯರ ಮೂಲಕವಾಗಿ ನನಗೆ ಇನ್ನೊಂದು ಸೇವೆ ಕೊಟ್ಟಿದ್ದಾರೆ. ನಾನು ಮಾಡಲಿಲ್ಲ ಅಂದರೆ ದೇವರು ನನಗೆ ನ್ಯಾಯ ತೀರಿಸ್ತಾರೆ. ನಾನು ಸರಿಯಾಗಿ ಜೀವನ ಮಾಡಲಿಲ್ಲ ಅಂದರೆ ದೇವ್ರನ್ನ ಒಂದಿಲ್ಲ ಒಂದು ದಿವಸ ನನಗೆ ನ್ಯಾಯ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ದೇವರು ಏನಾದರೂ ಪ್ರಶ್ನೆ ಕೇಳಿದರೆ ನಾನು ಯಾವ ರೀತಿ ಉತ್ತರ ಕೊಡಲಿ? ಪ್ರತಿ ಕ್ಷಣದಲ್ಲೂ ಕೂಡ ಒಂದು ಒಳ್ಳೆ ವ್ಯಕ್ತಿ, ನೀತಿ ಉಳ್ಳಂಥ ವ್ಯಕ್ತಿ ಏನು ಮಾಡ್ತಾನೆ? ದೇವರಿಗೆ ಭಯಪಟ್ಟು ಜೀವನ ಮಾಡ್ತಾನೆ. ಸೊ ಆ ಒಂದು ಭಯ ಈ ಮನುಷ್ಯರಲ್ಲಿ, ಸಭೆಗಳಲ್ಲಿರುವಂಥ ನಮ್ಮಲ್ಲಿ ಕೂಡ ಬೇಕಾಗಿದೆ. ನಾವು ಸಭೆಗಳಿಗೆ ಹೋದರೆ ಭಯ ಪಡಲ್ಲ, ಹೆಂಗೆ ಬೇಕಾದ್ರೆ ಕುತ್ಕೊಂಡು ನಾವು ಆರಾಧನೆ ಮಾಡ್ತಿರ್ತೀವಿ. ಕೆಲವೊಬ್ಬರಿಗೆ ಆರಾಧನೆ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ, ಕೆಲವೊಬ್ಬರಿಗೆ ಕೈ ತಟ್ಟಬೇಕಂದ್ರೆ ಇಷ್ಟ ಬರಲ್ಲ, ಕೆಲವೊಬ್ಬರಿಗೆ ವಾಕ್ಯದ ಪ್ರಕಾರ ನಡೆಯೋಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ. ಪ್ರತಿ ವ್ಯಕ್ತಿ ದಿನಗಳಲ್ಲಿ ತಮಗಿಷ್ಟ ಬಂದಾಗೆ ಜೀವನ ಮಾಡ್ತಾ ಇದ್ದಾನೆ, ತನಗಿಷ್ಟ ಬಂದಾಗೆ ಪಾಪ ಮಾಡ್ತಾ ಇದ್ದಾನೆ. ಕಾರಣ ಆತನಿಗೆ ದೇವರ ಭಯ ಇಲ್ಲ. ದೇವರಿಗೆ ಭಯ ಪಡೋ ವ್ಯಕ್ತಿ ಏನು ಮಾಡ್ತಾನೆ? ಅಯ್ಯೋ, ದೇವ್ರು ನಾನು ನೋಡ್ತಾ ಇದ್ದಾರೆ, ನಾನು ಒಂದು ವೇಳೆ ಆರಾಧನೆ ಮಾಡಲಿಲ್ಲ ನನಗೆ ಏನಾಗುತ್ತೆ? ದೇವರು ದೇವ್ರು ನಾನು ನೋಡ್ತಾ ಇದ್ದಾರೆ, ನನ್ನ ಪಾಪ ಮಾಡಿದರೆ ನನಗೇನು ಶಿಕ್ಷೆ ಬರುತ್ತೆ? ಆತನ ಭಯಪಟ್ಟು ಏನು ಮಾಡ್ತಾನೆ? ಜೀವನ ಮಾಡ್ತಾನೆ. ಸೊ ಹೀಗಾಗಿ ಪ್ರೀತಿಯುಳ್ಳವರೇ, ಈ ದಿನ ನಮಗೆ ದೇವರಿಗೆ ಭಯಪಡುವಂಥ ಒಂದು ಗುಣ ಬೇಕು. ದೇವರಿಗೆ ಭಯಪಡಬೇಕು ನಾವು. ಅದಕ್ಕೆ ಭಕ್ತನ ಅಂತ ದಾವೀದ ಹೇಳ್ತಾ ಇದ್ದಾನೆ, ಭಯಪಡಿರಿ, ಪಾಪ ಮಾಡಬೇಡ್ರಿ ಅಂತ. ಭಯಪಡಬೇಕು, ಪ್ರತಿ ಕ್ಷಣ ಭಯಪಡಬೇಕು. ನಾವು ಮಲ್ಕೊಂಡಾಗ, ಕೂತ್ಕೊಂಡಾಗ, ಮಾರ್ಗದಲ್ಲಿ ಹೋಗುವಾಗ, ನಾವು ಊಟ ಮಾಡುವಾಗ, ನಾವು ಸ್ನಾನ ಮಾಡುವಾಗ, ಎಲ್ಲ ಸಮಯಗಳಲ್ಲೂ ಕೂಡ ದೇವರು ನಮ್ಮ ಪಕ್ಕದಲ್ಲಿ ಇರ್ತಾರೆ. ಹೀಗಾಗಿ ನಾವು ನಮ್ಮ ಕುಟುಂಬದಲ್ಲಿರುವಾಗ ಕೂಡ ದೇವರಿಗೆ ಭಯಪಟ್ಟು ಏನು ಮಾಡಬೇಕು? ನಾವು ಜೀವನ ಮಾಡಬೇಕು. ನಮ್ಮ ಕೆಲಸದಲ್ಲಿ ಹೋದಾಗ ಕೂಡ ನಾವು ಭಯಪಟ್ಟವರಾಗಿ ಕೆಲಸದಲ್ಲಿ ನಾವು ಕಾರ್ಯನಿರತರಾಗಿರಬೇಕು. ನಾವು ಸೇವೆಗೆ ಹೋಗುವಾಗ ಕೂಡ, ನಾವು ಪ್ರಸಂಗಗಳನ್ನು ಮಾಡುವಾಗ ಕೂಡ, ನಾವು ವಾಕ್ಯಗಳನ್ನು ಕೇಳುವಾಗ ಕೂಡ, ಎಲ್ಲ ಸಮಯಗಳಲ್ಲೂ ಕೂಡ ಆ ದೇವರ ಭಯ ಅನ್ನೋದು ನಮ್ಮ ಜೀವಿತಗಳಲ್ಲಿ ಇರಬೇಕು ಪ್ರಿಯರೇ. ಆ ದೇವರ ಭಯ ನಮ್ಮಲ್ಲಿದ್ದರೆ ಪಾಪನ ಖಂಡಿತವಾಗಲೂ ನಾವೇನು ಮಾಡ್ತೀವಿ? ದ್ವೇಷ ಮಾಡ್ತೀವಿ. ಪಾಪಕ್ಕೆ ನಾವು ಅಸಹ್ಯ ಪಟ್ಕೊಳ್ತೀವಿ. ಪಾಪನ ನಾವು ಮಾಡಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೆ ವಿರುದ್ಧವಾಗಿ ನಾವು ಜೀವನ ಮಾಡ್ತೀವಿ. ಒಂದು ವೇಳೆ ದೇವರ ಭಯ ಇಲ್ಲ ಅಂದರೆ ನಿಮಗೆ ಖಂಡಿತವಾಗಲೂ ಕೂಡ ನಿಮ್ಮ ಜೀವಿತ ಪಾಪದ ಮಾರ್ಗದಲ್ಲಿ ಹೋಗುತ್ತೆ. ಒಂದು ಮಗ ಮನೆಗಳಲ್ಲಿ ಆ ತಂದೆ ತಾಯಿಗೆ ಭಯಪಟ್ಟರೆ ನೋಡಿ, ಆ ಮಗ ಮೊಬೈಲ್ನ ಯೂಸ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಭಯ, ಅಪ್ಪ ಅಮ್ಮ ಏನು ಹೇಳ್ತಾರೋ. ಒಂದು ವೇಳೆ ಆ ಮಗನಿಗೆ ಭಯ ಇದ್ದರೆ, ಅಪ್ಪ ಅಮ್ಮ ಭಯ ಇದ್ದರೆ, ಆ ಮಗ ಗುಟ್ಕಾ, ಕೈನಿ, ಸಿಗರೇಟ್, ಸ್ಮೋಕಿಂಗ್ ಇದೆಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅಯ್ಯೋ ಅಪ್ಪ ಏನಂತಾರೋ, ಅಮ್ಮ ಏನಂತಾರೋ, ಬೈತಾರ, ಹೊಡಿತಾರ, ಭಯ ಇರುತ್ತೆ. ಆ ಭಯ ಪಡುವಂಥ ವ್ಯಕ್ತಿ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತಾ ಇರ್ತಾನೆ. ಯಾಕಂದರೆ ಅವನಿಗೆ ಭಯ ಇದೆ, ಒಂದು ವೇಳೆ ನಾನು ಫೇಲ್ ಆದರೆ, ಒಂದು ವೇಳೆ ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಅಯ್ಯೋ ಅಪ್ಪ ಅಮ್ಮ ನನಗೆ ಬೈತಾರೆ, ಹೊಡಿತಾರೆ, ಆ ಒಂದು ಭಯ ಮನುಷ್ಯನಲ್ಲಿ ಇರುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಎಲ್ಲರೂ ಕೂಡ ಭಯ ಇರುತ್ತೆ. ನಾನು ತಪ್ಪು ಮಾಡಿದ್ರೆ ಹೊಡಿತಾರೆ ಅಪ್ಪ, ತಪ್ಪು ಮಾಡಿದ್ರೆ ಅಮ್ಮ ಬೈತಾರೆ. ಆ ಭಯ ಇರೋದ್ರಿಂದನೇ ಆ ವ್ಯಕ್ತಿ ತಪ್ಪು ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾನೆ. ಸೊ ಕ್ರೈಸ್ತರಾಗಿ ಅಥವಾ ಈ ಪ್ರಪಂಚದಲ್ಲಿ ಒಂದು ಒಳ್ಳೆ ಮನುಷ್ಯನಾಗಿ ಜೀವನ ಮಾಡುವಾಗ ನಮ್ಮಲ್ಲಿ ಕೂಡ ದೇವರಿಗೆ ಭಯ ಅನ್ನುವಂಥ ಒಂದು ಸ್ವಭಾವ, ಭಯ ಅನ್ನುವಂಥ ಒಂದು ಗುಣ ನಮ್ಮಲ್ಲಿ ಬರಬೇಕದು, ಬೇರೂರಬೇಕು ಅದನ್ನು. ಅದಕ್ಕೇ ಭಯಭಕ್ತಿಯಿಂದ ನಾವು ಜೀವನ ಮಾಡಬೇಕಂತ ದೇವರ ವಾಕ್ಯಗಳು ನಮಗೆ ಎಷ್ಟೋ ಒಂದು ಸನ್ನಿವೇಶ ನಮಗೆ ಕಲಿಸ್ಕೊಡುತ್ತೆ. ಸೊ ಆದ್ದರಿಂದ ಪ್ರೀತಿಯುಳ್ಳಂತಹ ನನ್ನ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ನಾವು ಎರಡನೇದಾಗಿ ನಾವು ದೇವರಿಗೆ ಭಯಪಡೋಣ. ದೇವರಿಗೆ ಭಯಪಡೋದ್ರಿಂದ ನಮಗೆ ಲಾಭ ಇದೆ, ಪ್ರಪಂಚಕ್ಕೆ ಲಾಭ ಇಲ್ಲ, ನಮಗೆ ಸ್ವಂತಕ್ಕಾಗಿ ತುಂಬ ಲಾಭ ಇದೆ. ದೇವರಿಗೆ ಭಯಪಡೋದ್ರಿಂದ ದೇವರಿಗೆ ಭಯಪಡೋ ವ್ಯಕ್ತಿ ನೀತಿವಂತನಾಗ್ತಾನೆ, ಪರಿಶುದ್ಧನಾಗಿ ಆಗ್ತಾನೆ. ನೋಡಿ, ಯೋಸೆಫ್ನ ಒಂದ್ಸಲ ನೋಡ್ಕೊಳ್ಳಿ, ಪಾಪ ಅವನ ಹತ್ರ ಬಂತು, ಆತನ ಮಾಡಲಿಲ್ಲ, ಆ ಪಾಪನ ಬಿಟ್ಟು ಓಡೋದ. ಕಾರಣ ದೇವರಿಗೆ ಭಯ. ದೇವರಲ್ಲಿ ಅವನಿಗೆ ಭಯ ಭಕ್ತಿ ಇತ್ತು. ಅಯ್ಯೋ, ನಾನು ಪಾಪ ಮಾಡಿಬಿಟ್ರೆ, ದೇವ್ರಿಗೆ ವಿರೋಧವಾಗಿ ಪಾಪ ಮಾಡಿಬಿಟ್ರೆ ನನಗೆ ದೇವರು ಇಷ್ಟಪಡಲ್ವಲ್ಲ ಅಂತ ಭಯ ಅವನಲ್ಲಿ ಇರೋದ್ರಿಂದನೇ ಆ ಪಾಪ ಮಾಡಲಿಕ್ಕೆ ಅವನು ಅಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳಲಿಲ್ಲ. ಸೊ ಈ ಅಧ್ಯಾಯದಲ್ಲಿ ಮೂರನೇ ವಿಷಯ ಏನಂದರೆ, ಈ ಪ್ರಪಂಚದಲ್ಲಿ ನಾವು ಯಾರನ್ನ ಜಾಸ್ತಿ ಪ್ರೀತಿ ಮಾಡಬೇಕು? ಈ ಪ್ರಪಂಚದಲ್ಲಿ ಅಧಿಕವಾಗಿ ನಾವು ದೇವ್ರನ್ನ ಪ್ರೀತಿ ಮಾಡುವಂಥ ವ್ಯಕ್ತಿಗಳಾಗಿರ್ಬೇಕು. ನಿಜ ಪ್ರಿಯರೇ, ನೀವು ಹಣನ ಪ್ರೀತಿ ಮಾಡಿರಿ, ನೀವು ಆಸ್ತಿನ ಪ್ರೀತಿ ಮಾಡಿರಿ, ಐಶ್ವರ್ಯವನ್ನು ಪ್ರೀತಿ ಮಾಡಿರಿ, ಮನೆ ಪ್ರೀತಿ ಮಾಡಿರಿ, ಮನುಷ್ಯರನ್ನ ಪ್ರೀತಿ ಮಾಡಿರಿ, ನಿಮ್ಮ ಸ್ನೇಹಿತರನ್ನ ಪ್ರೀತಿ ಮಾಡಿರಿ ಅಲ್ವಾ? ಎಲ್ಲಿವರೆಗೂ ಅಂದರೆ ನಿಮ್ಮ ಮಕ್ಕಳನ್ನು, ನಿಮ್ಮ ಗಂಡ ಹೆಂಡತಿಯರನ್ನ ಪ್ರೀತಿ ಮಾಡಿದ್ರು ಕೂಡ ಇವರೆಲ್ಲರನ್ನೂ ಕೂಡ ಒಂದಿಲ್ಲ ಒಂದು ದಿವಸ ಬಿಟ್ಟು ಹೋಗಬೇಕಾಗಿತ್ತು. ಇವರೆಲ್ಲ ಶಾಶ್ವತ ಅಲ್ಲ ನಮ್ಮ ಜೊತೆಗೆ.
ಇವರೆಲ್ಲ ನಮಗೆ ಈ ಪ್ರಪಂಚದಲ್ಲಿ ಜೀವನ ಮಾಡುವಾಗ ಮಾತ್ರ 60, 70, 80 ವರ್ಷ, ಜಾಸ್ತಿ ಅಂದರೆ ಅಷ್ಟು ವರ್ಷ ಮಾತ್ರ ನಮಗೆ ಬೇಕಾಗ್ತಾರೆ ಹೊರತು ಇದಕ್ಕಿಂತ ಮಿಗಿಲಾಗಿ ಒಂದು ಸಮಯ, ಒಂದು ಜೀವಿತ ಇದೆ, ಇದಕ್ಕಿಂತ ಮಿಗಿಲಾಗಿ ನಮಗೊಂದು ಜೀವಿತ ಕಾಯ್ತಾ ಇದೆ. ಆ ಜೀವಿತಕ್ಕೆ ಯಾರು ನಮಗೆ ಜೊತೆಯಾಗಿರ್ತಾರೆ, ಯಾರು ನಮಗೆ ಸಹಾಯ ಮಾಡ್ತಾರೆ, ಯಾರು ನಮ್ಮ ಜೊತೆಯಲ್ಲಿದ್ದು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇಷ್ಟಪಡ್ತಾರೆ, ಅವರೇ ದೇವರು, ಅವರೇ ಯೇಸು ಸ್ವಾಮಿ. ಅದಕ್ಕೇ ನಾವು ಮಾಡಬೇಕಂತ ಒಂದು ಕಾರ್ಯ ಪ್ರಪಂಚದಲ್ಲಿರುವಾಗ ಏನಂದರೆ ಅಧಿಕವಾಗಿ ದೇವರನ್ನ ಸಂಪಾದನೆ ಮಾಡಬೇಕು, ದೇವ್ರನ್ನ ಹೆಚ್ಚಾಗಿ ಸಂಪಾದನೆ ಮಾಡಬೇಕು. ದೇವ್ರನ್ನ ಹೆಚ್ಚಾಗಿ ಸಂಪಾದನೆ ಮಾಡಬೇಕಂದ್ರೆ ದೇವ್ರನ್ನ ಪ್ರೀತಿ ಮಾಡೋದು ಕಲಿಬೇಕು. ಅದಕ್ಕೇ ಈ ಒಂದು ಅಧ್ಯಾಯದಲ್ಲಿ ಭಕ್ತನಂತ ಸಾಲೋಮೋನನು ಹೇಳ್ತಿದ್ದಾನೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುತ್ತಾರೆ. ಇದರಲ್ಲಿ 2 ಕಾರ್ಯಗಳಿದೆ. ಯಾರು ಜ್ಞಾನನ ಪ್ರೀತಿ ಮಾಡ್ತಾರೋ ಜ್ಞಾನನ ಪಡ್ಕೊಳ್ತಾರೆ, ಯಾರು ದೇವರನ್ನ ಪ್ರೀತಿ ಮಾಡ್ತಾರೋ ಅವರು ದೇವ್ರನ್ನ ಖಂಡಿತವಾಗ್ಲೂ ಏನು ಮಾಡ್ತಾರೆ, ಪಡ್ಕೊಳ್ತಾರೆ. ಸೊ ಹೀಗಾಗಿ ಈ ದಿನ ನಾವೇನು ಮಾಡಬೇಕಂದ್ರೆ ದೇವರನ್ನ ಪ್ರೀತಿಸೋಣ ಪ್ರಿಯರೇ. ದೇವರನ್ನ ಪ್ರೀತಿ ಮಾಡೋದ್ರಿಂದ ನಮ್ಮ ಜೀವಿತಗಳಲ್ಲಿ ಒಂದು ದೊಡ್ಡ ಲಾಭ ಏನೆಂದರೆ, ಕೇವಲ ಈ ಪ್ರಪಂಚದಲ್ಲೆಲ್ಲ ನಮಗೆ ಬರುವಂತಹ ಲೋಕದಲ್ಲಿ ಕೂಡ ದೇವರು ನಮಗೆ ಜೊತೆಯಾಗಿದ್ದು ನಮಗೆ ಸಹಾಯ ಮಾಡ್ತಾರೆ. ಈ ಪ್ರಪಂಚದಲ್ಲಿ ದೇವರ ಪ್ರೀತಿನ ನಮ್ಮ ಹೃದಯಗಳಲ್ಲಿ ಅಭ್ಯಾಸ ಮಾಡಬೇಕು. ಈ ಪ್ರಪಂಚದಲ್ಲಿ ದೇವರ ಪ್ರೀತಿನ ನಾವು ಅಭ್ಯಾಸ ಮಾಡಿದರೆ ಖಂಡಿತವಾಗಲೂ ಕೂಡ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ದೇವರ ಪ್ರೀತಿ ಇವಾಗಲ್ಲ ಪ್ರಿಯರೇ, ನಾವು ತಾಯಿಯ ಗರ್ಭದಲ್ಲಿ ಇರುವುದಕ್ಕಿಂತ ಮುಂಚೆನೇ ನಮ್ಮನ್ನು ದೇವರು ಪ್ರೀತಿ ಮಾಡಿದ್ರು. ಅವಾಗಿಂದಲೂ ಕೂಡ ದೇವರು ನಮ್ಮನ್ನು ಪ್ರೀತಿ ಮಾಡ್ತಲೇ ಇದ್ದಾರೆ. ಸೊ ಇವಾಗಲೂ ಕೂಡ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನೀವು ಒಂದು ಸಲ ಯೋಚನೆ ಮಾಡಿ, ಒನ್ ಸೈಡ್ ಲವ್, ಕೇವಲ ದೇವ್ರು ಮಾತ್ರ ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಾವು ದೇವರನ್ನ ಪ್ರೀತಿ ಮಾಡಿಲ್ಲ ಅಂದರೆ ದೇವರ ಮನಸ್ಸಿಗೆ, ದೇವ್ರ ಹೃದಯಕ್ಕೆ ಎಷ್ಟು ನೋವಾಗುತ್ತೆ ಅನ್ಸತಿ ಕುತ್ಕೊಂಡು ಯೋಚನೆ ಮಾಡಿ. ಸೊ ಹೀಗಾಗಿ ದೇವ್ರನ್ನ ಪ್ರೀತಿ ಮಾಡೋಣ. ದೇವರನ್ನ ನಾವು ಪ್ರೀತಿ ಮಾಡುವಾಗ, ಒಂದು ವಾಕ್ಯ ಇದೆ ಅಲ್ವಾ, ದೇವ್ರನ್ನ ನಾವು ಪ್ರೀತಿ ಮಾಡುವಾಗ, ದೇವ್ರು ನಮ್ಮನ್ನು ಪ್ರೀತಿ ಮಾಡುವಾಗ ಈ ಲೋಕದ ಎಲ್ಲ ಕಾರ್ಯಗಳೇನೋ ಏನಾಗುತ್ತಂತೆ, ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಜೀವಿತಗಳಲ್ಲಿ ದೇವರು ಅದನ್ನು ಕೂಡಿಸ್ಕೊಡ್ತಾರಂತ. ಸೊ ಹೀಗಾಗಿ ಶಾಶ್ವತವಾಗಿ ನಮ್ಮ ಜೊತೆಲಿ ಇರುವವರು, ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರುವವರು ಪ್ರಭು ಯೇಸು ಕ್ರಿಸ್ತರು ಮಾತ್ರ. ಆ ಯೇಸು ಕ್ರಿಸ್ತನನ್ನು ಏನು ಮಾಡೋಣ, ನಾವು ಪ್ರೀತಿ ಮಾಡೋದನ್ನು ಕಲಿಯೋಣ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದರು, ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ ನನ್ನ ಪ್ರಾಣನ ಕೊಟ್ಟರು. ಈ ದಿನ ಅದೇ ಯೇಸು ಸ್ವಾಮಿ ನಮ್ಮಲ್ಲಿ ಕೇಳ್ತಾ ಇದ್ದಾರೆ, ನೀವು ನನಗೋಸ್ಕರ ಪ್ರಾಣ ಕೊಡ್ರಿ, ನನ್ನನ್ನು ಪ್ರೀತಿ ಮಾಡಿರಿ, ನನ್ನ ಆಜ್ಞೆಗಳನ್ನು ಪ್ರೀತಿ ಮಾಡಿರಿ ಅಂತ. ಸೊ ನಾವು ದೇವ್ರನ್ನ ಪ್ರೀತಿ ಮಾಡುವಂತಹ ವ್ಯಕ್ತಿಗಳಾಗಿ ಜೀವನ ಮಾಡೋಣ. ಸೊ ಹೀಗಾಗಿ ಈ ಬೆಳಗಿನ ಸಮಯ ನಮಗೆ ಭಕ್ತನಂತ ಸಾಲೋಮೋನನು 8ನೇ ಅಧ್ಯಾಯದಲ್ಲಿ 2 ಕಾರ್ಯಗಳನ್ನು ನಮಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮೊದಲನೇದಾಗಿ 3 ಕಾರ್ಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮೊದಲನೇದಾಗಿ ಜ್ಞಾನವನ್ನು ಹುಡುಕ್ರಿ, ಜ್ಞಾನ ನಿಮಗೆ ಜೀವಿತವನ್ನು ಕಲಿಸ್ಕೊಡುತ್ತೆ. ದೇವರ ಜ್ಞಾನನ ಹುಡುಕ್ರಿ, ಪ್ರಪಂಚದ ಜ್ಞಾನ ಅಲ್ಲ. PhD ಅಥವಾ ಡಾಕ್ಟರೇಟ್ ಇಂಥ ನೀವು ಎಷ್ಟೇ ಪದವಿನ ಓದಿದ್ರು ಕೂಡ ಕೇವಲ ಈ ಪ್ರಪಂಚದ ಜ್ಞಾನ ಮಾತ್ರ ಸಿಗುತ್ತೆ. ಆದರೆ ಸತ್ಯವೇದದ ಬೆಳಗ್ಗೆ ಬಂದು ದೇವರ ಹತ್ರ ಕೂತ್ಕೊಂಡು ನಾವು ಅಧ್ಯಯನ ಮಾಡಿದಾಗ ದೇವರು ತನ್ನ ಜ್ಞಾನನ ಕಲಿಸ್ಕೊಡ್ತಾರೆ. ದೇವರ ಜ್ಞಾನ ನಮಗೆ ಎಷ್ಟೋ ಸಹಾಯ ಮಾಡುತ್ತೆ. ಕೇವಲ ಪ್ರಪಂಚದ ಜ್ಞಾನ ಇಟ್ಟುಕೊಂಡ ಜೀವಿತ ನಾಶವಾಗಿ ಹೋಗಿದೆ. ದೇವರ ಜ್ಞಾನ ನಮಗೆ ತುಂಬ ಅವಶ್ಯಕತೆ. ನಮ್ಮ ಕುಟುಂಬಗಳನ್ನು ಕಟ್ಟಲಿಕ್ಕೆ, ನಾನು ಮೊದಲೇ ಹೇಳಿದೆ, ನಮ್ಮ ಈ ಪ್ರಪಂಚದಲ್ಲಿ ಒಳ್ಳೆ ಜೀವನ ಮಾಡಬೇಕಂದ್ರೆ ದೇವರ ಜ್ಞಾನ ನಮಗೆ ತುಂಬ ಅವಶ್ಯಕತೆ ಇದೆ. ನಾವು ಕೇಳ್ಕೊಳ್ಳೋಣ ದೇವರ ಹತ್ರ, ದೇವರೇ ನನಗೆ ಜ್ಞಾನ ಕೊಡಿ ಅಂತ. ಜ್ಞಾನ ಹುಡುಕಿದರೆ ಜ್ಞಾನ ನಮಗೆ ಜೀವಿತವನ್ನು ಕಲಿಸ್ಕೊಡುತ್ತೆ. ಎರಡನೇದಾಗಿ ದೇವರಿಗೆ ಭಯಪಟ್ಟರೆ, ದೇವರಿಗೆ ಭಯಪಡೋದ್ರಿಂದ ನಮಗೆ ಲಾಭ ಏನೆಂದರೆ ನಾವು ಈ ಲೋಕದಲ್ಲಿ ಪಾಪ ಬಿಟ್ಟು ಪವಿತ್ರವಾದ ಜೀವನ ಮಾಡಲಿಕ್ಕೆ ಸಾಧ್ಯ. ಮೂರನೇದಾಗಿ ದೇವ್ರನ್ನ ಪ್ರೀತಿ ಮಾಡೋಣ, ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ನಮಗೆ ಸದಾ ಶಾಶ್ವತವಾಗಿ ನಮ್ಮ ಜೊತೆಲಿರೋರು ದೇವರಂದರೆ ದೇವರನ್ನು ನಾವು ಪ್ರತಿದಿನ ಪ್ರೀತಿ ಮಾಡೋಣ. ಆ ದೇವ್ರನ್ನ ಸಂಪಾದನೆ ಮಾಡಲಿಕ್ಕೆ ಪ್ರಯಾಸ ಪಡೋಣ. ಖಂಡಿತವಾಗಲೂ ಕೂಡ ಈ ಅಧ್ಯಾಯದಿಂದ ನಿಮ್ಮ ಜೀವಿತಗಳನ್ನು ದೇವರ ಆಶೀರ್ವದಿಸಲಿ. ನಾವು ಅಂತಿಮ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ರಿ. ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಕೂಡ ಈ ಒಂದು ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ಪಾಲ್ಗೊಳ್ಳುವಂತೆ ಕೃಪೆ ಮಾಡಿದಿರಿ. ಸ್ತೋತ್ರ ದೇವ. ಈ ಒಂದು ವಾಕ್ಯಗಳಿಂದ ಅನೇಕರ ಜೀವಿತಗಳನ್ನು ನೀವು ಮುಟ್ರಿ, ಜ್ಞಾನವನ್ನು ಹುಡುಕಬೇಕು, ನಿಮ್ಮನ್ನು ಹುಡುಕಬೇಕು, ನಿಮಗೆ ಭಯಪಡಬೇಕು, ಅಂಥ ಜೀವಿತವನ್ನು ಜೀವಿಸಿ ಕರ್ತನೇ ನಿಮ್ಮನ್ನು ಈ ಲೋಕದಲ್ಲಿ ಮಹಿಮೆಪಡಿಸಿ ನಾವು ಜ್ಞಾನವಂತರಾಗಿ ಕಾಣುವಂತೆ ಸಹಾಯ ಮಾಡು. ಎಲ್ಲ ಸ್ತುತಿಗನ ಮಾನ ಮಹಿಮೆಗಳನ್ನು ನೀನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಪರಲೋಕದ ತಂದೆಯಾದ ದೇವರೇ, ಆಮೆನ್.